ಮಕ್ಕಳನ್ನ ಬೆಳೆಸೋದು ಅಂದ್ರೆ ಇದೇ ಸರಿ ಇದೇ ತಪ್ಪು ಅಂತ ಹೇಳಕ್ಕಾಗುತ್ತಾ? ಬಹುಶಃ ಇಲ್ಲ ಅಲ್ವಾ. ಪ್ರಪಂಚದಾದ್ಯಂತ ಮಕ್ಕಳನ್ನು ಬೆಳೆಸೋಕೆ ಬೇರೆ ಬೇರೆ ದಾರಿಗಳಿವೆ. ಇವತ್ತು ನಾವು ಜಪಾನ್ನ ಮಕ್ಕಳ ಪಾಲನೆ ಬಗ್ಗೆ ಮಾತಾಡೋಣ. ಅಲ್ಲಿನ ಕೆಲವು ಪದ್ಧತಿಗಳು ನಮ್ಮ ಯೋಚನೆಗಳಿಗೆ ಸವಾಲ್ ಹಾಕಬಹುದು, ಜೊತೆಗೆ ಕೆಲವು ಆಶ್ಚರ್ಯಕರ ವಿಷಯಗಳನ್ನು ತಿಳಿಸುತ್ತೆ. ಸರಿ, ಹಾಗಿದ್ರೆ ನಮ್ಮ ಇವತ್ತಿನ ಪಯಣದಲ್ಲಿ ಏನೆಲ್ಲ ಇದೆ ನೋಡೋಣ. ಮೊದಲಿಗೆ ತಂದೆ ತಾಯಿ ಮತ್ತು ಮಕ್ಕಳ ನಡುವಿನ ಆ ಒಂದು ಅಟೂಟ್ ಬಂಧದ ಬಗ್ಗೆ ಮಾತಾಡೋಣ. ಆಮೇಲೆ ಶಿಸ್ತು ಅಂದ್ರೆ ಬರೀ ಶಿಕ್ಷೆ ಅಲ್ಲ, ಅದೊಂದು ಸಹಾನುಭೂತಿಯ ಪಾಠ ಅನ್ನೋದನ್ನ ನೋಡ್ತೀವಿ. ನಂತರ ಗುಂಪಿಗೆ ಹೆಚ್ಚು ಮಹತ್ವ ಕೊಟ್ಟಾಗ ವೈಯಕ್ತಿಕತೆಯ ಕಥೆಯೇನು ಅನ್ನೋ ಪ್ರಶ್ನೆಗೆ ಉತ್ತರ ಹುಡ್ಕೋಣ. ಹಾಗೆ ಮಗು ಬೆಳೆಸೋದ್ರಲ್ಲಿ ಇಡೀ ಸಮುದಾಯ ಹೇಗೆ ಸಹಾಯ ಮಾಡುತ್ತೆ ಅಂತಾನೂ ತಿಳ್ಕೊಳ್ಳೋಣ. ಕೊನೆಗೆ ಇದೆಲ್ಲ ಅವರ ಭವಿಷ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತಾನೂ ನೋಡೋಣ. ನಮ್ಮ ಮೊದಲ ವಿಷಯ, ಆ ಮುರಿಲಾಗದ ಬಂಧ. ಮಗು ಹುಟ್ಟಿದ ತಕ್ಷಣ ನಮ್ಗೆಲ್ಲ ಬರೋ ಮೊದಲೇ ಪ್ರಶ್ನೆ, ಮಗುನೆಷ್ಟು ಹತ್ರ ಇಟ್ಕೋಬೇಕು, ಯಾವಾಗ ಸ್ವಲ್ಪ ಸ್ವತಂತ್ರವಾಗಿ ಬಿಡ್ಬೇಕು ಅನ್ನೋದು. ಆದ್ರೆ ಜಪಾನಲ್ಲಿ ಈ ಪ್ರಶ್ನೆಗೆ ಉತ್ತರ ತುಂಬಾನೇ ಸ್ಪಷ್ಟ. ಮಗು ಸಾಧ್ಯವಾದಷ್ಟು ಹತ್ರನೇ ಇರ್ಬೇಕು. ಇದನ್ನೊಮ್ಮೆ ನೋಡಿ. ವಾರಕ್ಕೆ ಸರಾಸರಿ ಎಷ್ಟು ಹೊತ್ತು ಜಪಾನಿನ ತಾಯಂದಿರು ತಮ್ಮ ಮಗುವಿಂದ ದೂರ ಇರ್ತಾರೆ ಗೊತ್ತಾ? ಕೇವಲ 2 ಗಂಟೆಗಳು. ಹೌದು, ನೀವು ಕೇಳದು ಸರಿ. ಇದು ತಾಯಿ ಮತ್ತು ಮಗುವಿನ ನಡುವೆ ಇರೋ ನಿರಂತರ ದೈಹಿಕ ಸಾಮೀಪ್ಯಕ್ಕೆ ಒಂದು ದೊಡ್ಡ ಉದಾಹರಣೆ. ಜಪಾನ್ನ 2 ಗಂಟೆಗೂ ಅಮೆರಿಕಾದ 24 ಗಂಟೆಗೂ ಇರೋ ವ್ಯತ್ಯಾಸ ನೋಡಿ. ನಿಜಕ್ಕೂ ಆಶ್ಚರ್ಯ ಆಗುತ್ತಲ್ವಾ? ಇದು ಸುಮ್ಮನೆ ನಂಬರ್ಸ್ ಅಷ್ಟೇ ಅಲ್ಲ, ಇದು ತಾಯ್ತನದ ಬಗ್ಗೆ 2 ಬೇರೆ ಬೇರೆ ದೇಶಗಳಲ್ಲಿರೋ ದೃಷ್ಟಿಕೋನಗಳನ್ನ ತೋರಿಸುತ್ತೆ. ಜಪಾನಲ್ಲಿ ತಾಯಂದಿರು ಮಕ್ಕಳಿಗೋಸ್ಕರ ತಮ್ಮನ್ನ ಸಂಪೂರ್ಣವಾಗಿ ಮುಡಿಪಾಗಿಡಬೇಕು ಅನ್ನೋ ಒಂದು ನಿರೀಕ್ಷೆ ಇದೆ. ಈ ಒಂದು ಅಟ್ಯಾಚ್ಮೆಂಟ್ ಇದು ಹಗಲಿಗೆ ಮಾತ್ರ ಸೀಮಿತ ಅಲ್ಲ, ರಾತ್ರಿಯಲ್ಲೂ ಇದು ಮುಂದುವರಿಯುತ್ತೆ. ನಮ್ಮ ಕಡೆಯೆಲ್ಲ ಮಗುನ ಬೇರೆ ರೂಮ್ನಲ್ಲಿ ಮಲಗಿಸೋದು ಸಾಮಾನ್ಯ ಆಗ್ತಿದೆ. ಆದ್ರೆ ಜಪಾನ್ನಲ್ಲಿ ಪೋಷಕರ ಜೊತೆ ಮಲಗೋದು ಒಂದು ನಿಯಮ ಇದ್ದಾಗೆ, ಅಪವಾದ ಅಲ್ಲ. ನೋಡಿ, ಇದಕ್ಕೊಂದು ಸುಂದರವಾದ ಪದನೇ ಇದೆ ಜಪಾನ್ನಲ್ಲಿ, ಕಾವಾನೋ ಜಿ. ಅಂದ್ರೆ ನದಿಯ ಅಕ್ಷರದ ಹಾಗೆ ಮಲಗೋದು ಅಂತ. ಜಪಾನೀಸ್ ಭಾಷೆಯಲ್ಲಿ ನದಿ ಅನ್ನೋ ಅಕ್ಷರದಲ್ಲಿ 3 ಗೆರೆಗಳು ಒಂದ್ರ ಪಕ್ಕ ಒಂದು ಇರುತ್ತೆ. ಅಪ್ಪ ಅಮ್ಮನ ಮಧ್ಯೆ ಮಗು ಮಲಗಿದಾಗ ಅದು ಹಾಗೇ ಕಾಣಿಸುತ್ತೆ ಅಲ್ವಾ? ಅದ್ಭುತವಾದ ಹೋಲಿಕೆ. ಈ ಬಾಂಡಿಂಗ್ ಸ್ನಾನದ ಸಮಯದಲ್ಲೂ ಮುಂದುವರಿಯುತ್ತೆ. ಇದು ನಮಗೆ ಸ್ವಲ್ಪ ಆಶ್ಚರ್ಯ ಅನಿಸ್ಬೋದು. 10 ವರ್ಷದ ಮಕ್ಕಳಲ್ಲಿ ಸುಮಾರು 1/4 ಭಾಗದಷ್ಟು ಮಕ್ಕಳು ತಮ್ಮ ತಂದೆ ತಾಯಿಯರ ಜೊತೆ ಸ್ನಾನ ಮಾಡ್ತಾರೆ. ಇದು ಕುಟುಂಬದೊಳಗಿನ ಅನ್ಯೋನ್ಯತೆಯನ್ನ ತೋರಿಸುತ್ತೆ. ಆದ್ರೂ ಈ ಪದ್ಧತಿಯ ಬಗ್ಗೆ ಜಪಾನ್ನಲ್ಲೇ ಚರ್ಚೆಗಳು ನಡೀತಾನೇ ಇರುತ್ತೆ. ಸರಿ, ಇಷ್ಟೊಂದು ದೈಹಿಕ ಮತ್ತು ಭಾವನಾತ್ಮಕ ಹತ್ತಿರ ಇದ್ರೆ ಮಕ್ಕಳ ಶಿಸ್ತಿನ ಕಥೆಯೇನು? ಅಲ್ಲಿ ನಿಯಮಗಳಿಗಿಂತ ಹೆಚ್ಚಾಗಿ ಸಂಬಂಧಗಳಿಗೆ ಬೆಲೆ ಕೊಡ್ತಾರೆ. ಅದನ್ನೇ ಸಹಾನುಭೂತಿಯ ಪಾಠ ಅನ್ನೋದು. ಜಪಾನಿನ ಶಿಸ್ತಿನ ಸಂಪೂರ್ಣ ತತ್ವವನ್ನ ಒಂದೇ ಒಂದು ಮಾತಲ್ಲಿ ಹೇಳಬಹುದು, ಮೇಯ್ವಾಕು ವೋ ಕಕೆನಾಯಿ. ಅಂದ್ರೆ ಬೇರೆಯವರಿಗೆ ತೊಂದ್ರೆ ಕೊಡ್ಬೇಡಿ. ಇಲ್ಲಿ ಮಗುವನ್ನ ಶಿಕ್ಷಿಸೋದು ಮುಖ್ಯ ಅಲ್ಲ, ಬದಲಾಗಿ ನಿನ್ನ ನಡವಳಿಕೆ ಬೇರೆಯವರ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಕಲಿಸೋದು ಮುಖ್ಯ. ವ್ಯತ್ಯಾಸ ಇಲ್ಲೇ ಸ್ಪಷ್ಟವಾಗಿ ಕಾಣಿಸುತ್ತೆ. ನೀನು ರೂಲ್ಸ್ ಬ್ರೇಕ್ ಮಾಡದೆ ಅಂತ ಹೇಳೋ ಬದಲು ಜಪಾನಿನ ಪೋಷಕರು, ನೋಡು ನೀನು ಹೀಗೆ ಮಾಡಿದ್ದಕ್ಕೆ ಆ ಮಗುಗೆ ಎಷ್ಟು ಬೇಜಾರಾಗಿರ್ಬೋದು ಅಂತ ಕೇಳ್ತಾರೆ. ಇದ್ರಿಂದ ನಿಯಮಗಳ ಬಗ್ಗೆ ಭಯಕ್ಕಿಂತ ಬೇರೆಯವರ ಭಾವನೆಗಳ ಬಗ್ಗೆ ಗೌರವ ಬೆಳೆಯುತ್ತೆ. ಆದರೆ ಯಾವಾಗ್ಲೂ ಗುಂಪಿನ ಬಗ್ಗೆ ಬೇರೆಯವರ ಬಗ್ಗೆ ಯೋಚನೆ ಮಾಡೋದ್ರಿಂದ ಒಂದು ಪ್ರಶ್ನೆ ಬರುತ್ತೆ, ಹಾಗಿದ್ರೆ ವ್ಯಕ್ತಿಗತವಾಗಿ ಮಗುವಿನ ಬೆಳವಣಿಗೆ ಹೇಗೆ? ಗುಂಪು ಮತ್ತು ವ್ಯಕ್ತಿಯ ನಡುವೆ ಒಂದು ಬ್ಯಾಲೆನ್ಸ್ ಬೇಕಲ್ವಾ? ನೋಡಿ, ಮೈಕೋ ಅನ್ನೊಬ್ಬ ಜಪಾನಿ ತಾಯಿ ಇದನ್ನ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಅವರ ಪ್ರಕಾರ, ಯಾವಾಗ್ಲೂ ಹೀಗೆ ಮಾಡ್ತಾ ಇದ್ರೆ ನಿಮ್ಮ ಸ್ವಂತ ವ್ಯಕ್ತಿತ್ವ, ನಿಮ್ಮ ಗುರ್ತನ್ನೇ ಕಳ್ಕೊಂಡ್ಬಿಡ್ತೀರಾ. ನಿಮ್ಮದೇ ಆದ ಒಂದು ವಿಶಿಷ್ಟತೆ ಅನ್ನೋದೇ ಬೆಳೆಯೋದಿಲ್ಲ. ಯಾವಾಗ್ಲೂ ಗುಂಪಿಗೆ ಹೊಂದಿಕೊಳ್ಳೋ ಪ್ರಯತ್ನದಲ್ಲಿ ಸ್ವಂತ ಧ್ವನಿ ಕಳೆದೋಗೋ ಅಪಾಯ ಇರುತ್ತೆ. ಸೊ ಇಲ್ಲೇ ಇರೋದು ದೊಡ್ಡ ಚಾಲೆಂಜ್. ಮಗು ಬೇರೆಯವರ ಬಗ್ಗೆ ಯೋಚನೆ ಮಾಡೋದನ್ನು ಕಲಿಬೇಕು. ಅದೇ ಸಮಯದಲ್ಲಿ ತನ್ನದೇ ಆದ ಯೋಚನೆ, ತನ್ನ ಅಭಿಪ್ರಾಯವನ್ನ ಕಳೆದುಕೊಳ್ಬಾರದು. ಇದೊಂದು ಸೂಕ್ಷ್ಮವಾದ ಸಮತೋಲನ. ಇದು ನಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯಕ್ಕೆ ಕರ್ಕೊಂಡೋಗುತ್ತೆ. ಒಂದು ಮಗುವನ್ನು ಬೆಳೆಸಲು ಇಡೀ ಊರೇ ಬೇಕು ಅನ್ನೋ ಮಾತಿದೆಯಲ್ವಾ? ಅದು ಜಪಾನ್ನಲ್ಲಿ ಅಕ್ಷರಶಃ ನಿಜ. ಅಲ್ಲಿ ಸಮುದಾಯವೇ ಒಂದು ರೀತಿ ಸಹಪೋಷಕ. ಅಲ್ಲಿ ಮಕ್ಕಳನ್ನ ತಿದ್ದೋದು ಬರೀ ಪೋಷಕರ ಜವಾಬ್ದಾರಿ ಅಲ್ಲ. ಶಾಲೆಯ ಟೀಚರ್ಸ್, ಸ್ಪೋರ್ಟ್ಸ್ ಕ್ಲಬ್ ಕೋಚ್ಗಳು, ಅಷ್ಟೇ ಯಾಕೆ ಅಕ್ಕಪಕ್ಕದ ಜನರೂ ಕೂಡ ಇದರಲ್ಲಿ ಭಾಗಿಯಾಗ್ತಾರೆ. ಇದರಿಂದ ಏನಾಗುತ್ತೆ ಅಂದ್ರೆ, ಮಗು ಎಲ್ಲೇ ಹೋದ್ರೂ ಅವರಿಗೆ ಒಂದೇ ರೀತಿಯ ನಿಯಮಗಳು, ಒಂದೇ ರೀತಿಯ ನಿರೀಕ್ಷೆಗಳು ಇರುತ್ತೆ. ಈ ಜವಾಬ್ದಾರಿಯ ಪಾಠ ಇದೆಯಲ್ಲ, ಇದು ತುಂಬ ಚಿಕ್ಕ ವಯಸ್ಸಿನಲ್ಲೇ ಶುರುವಾಗುತ್ತೆ.
ನರ್ಸರಿ ಮಕ್ಕಳು ಕೂಡ ತಮ್ಮ ಕ್ಲಾಸ್ ರೂಮ್ಗಳನ್ನ ತಾವೇ ಕ್ಲೀನ್ ಮಾಡ್ಕೊಳ್ತಾರೆ. ಇದು ಬರೀ ಸ್ವಚ್ಛತೆ ಬಗ್ಗೆ ಅಲ್ಲ, ತಾವಿರೋ ಜಾಗದ ಬಗ್ಗೆ ಒಂದು ಜವಾಬ್ದಾರಿ, ಒಂದು ಹೆಮ್ಮೆಯನ್ನ ಬೆಳೆಸೋಕೆ ಸಹಾಯ ಮಾಡುತ್ತೆ. ಇನ್ನು ಶಾಲೆಯ ಮಧ್ಯಾಹ್ನದ ಊಟ, ಕ್ಯೂಶೋಕು ಅಂತ ಕರೀತಾರೆ. ಇದನ್ನ ನೋಡಿದ್ರನೇ ಗೊತ್ತಾಗುತ್ತೆ ಸಮುದಾಯ ಮಕ್ಕಳ ಬಗ್ಗೆ ಎಷ್ಟು ಕಾಳಜಿ ವಹಿಸುತ್ತೆ ಅಂತ. ರುಚಿಕರವಾದ, ಪೌಷ್ಟಿಕವಾದ ಊಟವನ್ನ ತುಂಬಾ ಕಡಿಮೆ ಬೆಲೆಗೆ ಕೊಡ್ತಾರೆ. ಇದು ಮಕ್ಕಳ ಆರೋಗ್ಯದ ಮೇಲೆ ಮಾಡ್ತಿರೋ ಒಂದು ದೊಡ್ಡ ಹೂಡಿಕೆ. ಸರಿ, ಬಾಲ್ಯದಲ್ಲಿ ಕಲ್ತ ಈ ಪಾಠಗಳೆಲ್ಲ ಮಕ್ಕಳು ದೊಡ್ಡವರಾದ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ? ಅವರ ಸ್ವಾತಂತ್ರ್ಯದ ಕಲ್ಪನೆ ಹೇಗಿರುತ್ತೆ? ಉತ್ತರ ಸ್ವಲ್ಪ ಅಚ್ಚರಿ ಮೂಡಿಸ್ಬೋದು, ಯಾಕಂದ್ರೆ ಇದು ಅವರನ್ನು ಮನೆಗೆ ಹತ್ತಿರವಾಗಿ ಇಡುತ್ತೆ. ಈ ನಂಬರ್ ನೋಡಿ ನಿಮ್ಗೆ ಆಶ್ಚರ್ಯ ಆಗ್ಬಹುದು. ಜಪಾನ್ನಲ್ಲಿ 18ರಿಂದ 34 ವರ್ಷದ ಒಳಗಿನ ಅವಿವಾಹಿತ ಯುವಕರಲ್ಲಿ 10ರಲ್ಲಿ 7 ಜನ, ಅಂದ್ರೆ ಸುಮಾರು 69%, ಇನ್ನೂ ಪೋಷಕರ ಜೊತೆಯೇ ವಾಸ ಇರ್ತಾರೆ. ನಮ್ಮಲ್ಲಿ 18 ವರ್ಷಕ್ಕೆ ಮನೆ ಬಿಡೋದೇ ಸ್ವಾತಂತ್ರ್ಯ ಅನ್ಕೋತೀವಿ, ಆದ್ರೆ ಅಲ್ಲಿನ ಕಥೆಯೇ ಬೇರೆ. ಇದು ಬರೀ ಯುವಕರ ಕಥೆ ಅಷ್ಟೇ ಅಲ್ಲ, ಯುವತಿಯರಲ್ಲೂ ಅಷ್ಟೇ. ಸುಮಾರು 59%ರಷ್ಟು ಜನ ಪೋಷಕರ ಜೊತೆಗೆ ಇರ್ತಾರೆ. ಇದು ಪ್ರೌಢಾವಸ್ಥೆ, ಅಂದ್ರೆ ಸ್ವಂತವಾಗಿ ಬದುಕೋದು ಅನ್ನೋ ನಮ್ಮ ಕಲ್ಪನೆಗೆ ಒಂದು ದೊಡ್ಡ ಸವಾಲು. ಹಾಗಿದ್ರೆ ಕೊನೆಗೆ ನಮಗೆ ಉಳಿಯೋ ಪ್ರಶ್ನೆ ಏನು? ಮಕ್ಕಳನ್ನ ಬೆಳೆಸೋಕೆ ಒಂದೇ ಒಂದು ಸರಿಯಾದ ದಾರಿ ಅಂತ ಇದ್ಯಾ? ಬಹುಶಃ ಇರ್ಲಿಕ್ಕಿಲ್ಲ ಅಲ್ವಾ? ಕುಟುಂಬದ ಬೆಂಬಲಕ್ಕೂ ವೈಯಕ್ತಿಕ ಸ್ವಾತಂತ್ರ್ಯಕ್ಕೂ ನಡುವೆ ಒಂದು ಸರಿಯಾದ ಬ್ಯಾಲೆನ್ಸ್ ಎಲ್ಲಿದೆ ಅನ್ನೋದನ್ನ ಬಹುಶಃ ಪ್ರತಿಯೊಂದು ಸಂಸ್ಕೃತಿ, ಪ್ರತಿಯೊಂದು ಕುಟುಂಬ ತಮಗೆ ಆದ ದಾರಿಯಲ್ಲಿ ಕಂಡುಕೊಳ್ಬೇಕು. ಇದು ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ?